ನೋಡಲಿರುವ ದೃಶ್ಯ ಭಕ್ತಿಯ ಶಕ್ತಿ. ಬೆನಕ ಬೆನಕ ಏಕದಂತ ಪಚ್ಚಕಲ್ಲು ಪಾಣಿ ಮೆಟ್ಲು ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ಸಂಜನಾ ಸಂಜನಾ ಏನ್ ಮಾಡ್ತಾ ಇದ್ದೀವಿ? ಡೌನ್ ಬಾರಿ. ಯಾಕ್ರಿ ಸಂಜನಾ ಸಂಜನಾ ಅಂತ ಒಂದೇ ಸಲ ಹೋಗಕತ್ತೀರಲ್ಲ, ಏನು ವಿಷಯ? ಏನೇ ಇದು ನಿನ್ನ ಅವತಾರ? ಎಲ್ಲಿ ಹೊಂಟಿ? ಇನ್ನೆಲ್ಲಿಗೆ? ಮಹಿಳಾ ಸಮಾಜದ ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಐತಿ, ಹೋಗಿ ಬರ್ತೀನಿ. ನಿನ್ನ ಮೀಟಿಂಗಿಗೆ ಬೆಂಕಿ ಹಚ್ಚು. ಅಲ್ಲಿ ನಿನ್ನೆ ನಾನು ನಿನಗ ನಾಳೆ ಸಂಕಷ್ಟ ಐತಿ, ವಿಶೇಷ ಪೂಜೆ ಮಾಡ್ಸಾಕತ್ತೀನಿ. ನಿನ್ನ ಪಾರ್ಟಿ ಫಂಕ್ಷನ್ಗಳಿಗೆ ರಜಾ ಹಾಕಿ ಮನೆಯಲ್ಲಿದ್ದು ಪೂಜಾಕ್ಕೆ ಬೇಕಾದ ಸಾಮಗ್ರಿಗಳನ್ನ ರೆಡಿ ಮಾಡು ಅಂತ ಹೇಳಿದಿನಿಲ್ಲ? ಹೇಳಿದ್ರಿ, ಏನಾತೀಗ? ಏನಾತು ಅಂತ ಕೇಳಿದ್ರೆ ಏನ್ ಹೇಳ್ಬೇಕು ನಿನಗ? ನೀ ಹಿಂಗ ಬೇಜವಾಬ್ದಾರಿ ಮಾಡ್ತಿ ಅಂತನ ನಾನು ನಸುಕಿನಾಗ ಎದ್ದು ಪೂಜಾಕ್ಕ ಎಲ್ಲಾ ವ್ಯವಸ್ಥೆ ಮಾಡೀನಿ. ನೀನು ಸ್ವಾಮಿಯರ ಬರದೊಳಗ ಈ ಫ್ಯಾಷನ್ ಗೆಟಪ್ ತೆಗೆದು ಲಕ್ಷಣವಾಗಿ ಸೀರೆ ಉಟ್ಕೊಂಡು 101 ಮೋದಕ ಮಾಡಿಡು. ನೋಡ್ರಿ, ಈಗ ನನ್ನ ಟೈಮ್ ಇಲ್ಲ, ನಾನು ಮೀಟಿಂಗಿಗೆ ಹೋಗ್ಲೇಬೇಕು. ಅದು ನನ್ನ ಪ್ರೆಸ್ಟೀಜ್ ಪ್ರಶ್ನೆ ಐತಿ. ಮನ್ಯಾಗ ಕೆಲ್ಸಕ್ಕೆ ಎದಾಳಲ್ಲ, ಆಕಿ ಕೈಯಾಗ ಮೋದಕನಾದ್ರೂ ಮಾಡಿಸ್ಕೊಡ್ರಿ, ಇನ್ನೇನಾರ ಮಾಡಿಸ್ಕೊಡ್ರಿ. ಆಕಿಗೆ ಬ್ಯಾರೆ ಕೆಲಸ ಹೇಳಿನಿ, ಈಗ ನೀನು ನಾನು ಹೇಳಿದ ಕೆಲಸ ಮಾಡು. ಏನ್ರಿ, ನನಗ ಆರ್ಡರ್ ಮಾಡ್ತೀರೇನ? ಇದು ಆರ್ಡರ್ ಅಲ್ಲ, ರಿಕ್ವೆಸ್ಟ್. ಸಂಜನಾ, ನೀನು ಶ್ರೀಮಂತ ಮನೆತನದಿಂದ ಬಂದಾಕಿ ನಿಜ, ಹಂಗಂತ ನಾಸ್ತಿಕರಾಗಿ ಜೀವನ ಮಾಡಕ್ ಹೋಗ್ಬೇಡ. ಸ್ವಲ್ಪ ಆಚಾರ ವಿಚಾರಗಳ ಬಗ್ಗೆ ಗಮನ ಹರಿಸು. ನಮ್ಮ ನಾಡಿನ ಸಂಸ್ಕೃತಿ ಸಂಪ್ರದಾಯಗಳ ಸಂಸ್ಕಾರ ಪಡೆದು ಪ್ರಾಮಾಣಿಕವಾಗಿ ಪಾಲಿಸಿದ್ರ ಒಳಿತಾಗತ್ತ. ತಿರಸ್ಕಾರ ಮಾಡಿದ್ರ ಜೀವನಾನ ಸೀಳಿ ಹೋಗತ್ತ. ಈ ನಿಮ್ಮ ಗೊಡ್ಡು ಪುರಾಣ ಕೇಳ್ಕೊಂತ ನಿಂತ್ರ ನನ್ನ ಟೈಮ್ ವೇಸ್ಟ್ ಆಗುತ್ತ. ಸಂಕಷ್ಟದ ಪೂಜೆ ನೀವ ಮಾಡ್ಕೊಡ್ರಿ, ಸದ್ಯ ನನ್ನ ದಾರಿ ಬಿಡ್ರಿ, ನಾನು ಹೋಗ್ಬೇಕು. ಸಂಜನಾ, ನನ್ನ ಮಾತು ಕೇಳು. ದೇವರ ಕಾರ್ಯ ತಿರಸ್ಕಾರ ಮಾಡಿ ಹೋಗ್ಬೇಡ, ಅದು ನಿನಗೆ ಶ್ರೇಯಸ್ಸಲ್ಲ. ರೀ, ನನಗೆ ಯಾವ ಶ್ರೇಯಸ್ಸು ಬೇಕಾಗಿಲ್ಲ. ದೇವ್ರು ತಿಂಡ್ರು ಅಂತ ಕಾಲ ಕಳೆದ್ರ ಲೈಫ್ ಎಂಜಾಯ್ ಮಾಡಕ್ಕಾಗತ್ತಾ? ಅಯ್ಯೋ ಮಂಗದಿಣ್ಣೆ, ನೀನು ಲೈಫ್ ಎಂಜಾಯ್ ಮಾಡಕ್ಕ ಯಾರು ಬೇಡ ಅಂತಾರ? ಆದ್ರ ನನ್ನ ವೈಫ್ ಆಗಿರೋ ನೀನು ಇವತ್ತಿನ ಪೂಜಾ ಕಾರ್ಯದಲ್ಲಿ ಭಾಗಿಯಾಗಿ ಸೇಫ್ ಆಗಿರೋ ಮಾರ್ಗ ಕಂಡು ಅಂತ ಹೇಳ್ತಾ ಇದ್ದೀನಿ. ನನ್ನ ಮಾತು ಕೇಳಿ ಒಳಗೆ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬಾ. ಭಕ್ತಿಯಿಂದ ವಿನಾಯಕನ ಸೇವೆ ಮಾಡೋಣ. ವಿನಾಯಕ ವಿನಾಯಕ, ಆ ನಿಮ್ಮ ವಿನಾಯಕಗ ನಾನೀಗ ಹೋಗೋದನ್ನ ತಡೆಯೋ ಶಕ್ತಿ ಐತೇನ್ರಿ? ಆ ಶಕ್ತಿ ಅವನಿಗಿದ್ರ ಈಗ ನಾನು ಹೊಂಟೀನಿ. ಹೆಂಗ ತಡಿದಾನೋ ತಡಿಲಿ, ನಾನು ನೋಡ್ತೀನಿ. ಬ್ಯಾಡ ಸಂಜನಾ, ನನ್ನ ಮಾತು ಕೇಳು. ಸರಿ ರೀ, ನಿನಗ ಯಾಕೆ, ಏನಾದ್ರು? ಅಯ್ಯೋ ರೀ, ನನ್ನ ಬಲಗೈಲು ಕಿತ್ತಾಕಾಗ್ಬಂತು, ನನ್ನ ಬಲಗೈ ಕಿತ್ತಾಕಾಗ್ಬಂತು. ಅದಕ್ಕ ನಿನಗೆ ಹೇಳಿದ್ದು, ದೈವನಿಂದ ನೀ ಮಾಡಬೇಡ, ದೇವರಿಗೆ ಸವಾಲು ಹಾಕಬೇಡ ಅಂತ. ಏನ್ರಿ ಮಾಡೋದು? ಮಾಡೋದೇನು, ನಡಿ ಯಾವ್ದಾರ ಗುಡಿ ಮುಂದ ಕುಂಡ್ರಿಸಿ ಬರ್ತೀನಿ. ಎದಕ್ಕ? ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡಕ. ಏನ್ರಿ ಹೀಗೆ ಮಾತಾಡ್ತೀರಿ? ಇನ್ನು ಹೆಂಗ್ ಮಾತಾಡ್ಲಿ? ನಾನು ಇದ್ದಕ್ಕಿದ್ದಂಗ ಹಿಂಗಾದ್ರೆ ನನಗೆ ದಿಕ್ಕ ತಿಳಿದಂಗಾಗಿದ್ದೀನಿ. ಹಾ, ಸ್ವಾಮಿಯರು ಬಂದ್ರಲ್ಲಿ. ಬರೀ ಸ್ವಾಮಿಯರ ಬರೀ. ಮತ್ತೇನಪ್ಪ ಆದಿತ್ಯ, ಪೂಜಾಕ್ಕ ಎಲ್ಲ ಅಡಿಗೆ ಮಾಡಿರಲಿಲ್ಲ? ಮಾಡಿದ್ರಿ. ಅದಕ್ಕೂ ಮೊದಲು ನನ್ನ ಹೆಂಡತಿ ದೊಡ್ಡ ಪೂಜೆಗೆ ರೆಡಿ ಆಗಿ ನಿಂತಾಳ. ನೋಡ್ರಿ ಲಕ್ಕಿ ಪರಿಸ್ಥಿತಿನ. ಅಯ್ಯೋ ಅಮ್ಮ, ಯಾಕೋ ಆದಿತ್ಯ, ನಿನ್ನ ಹೆಂಡತಿ ಹಿಂಗೆ ಆಗದಾಳಾಗತ್ಯಾಳ? ಸುಖ ಹೆಚ್ಚಾಗಿ ಏನ್ ಹೇಳಿ ಸ್ವಾಮಿಯರ, ನಾನು ಈಕೆ ಮಹಿಳಾ ಸಮಾಜಕ್ಕೆ ಹೊಂಟಿದ್ಲು. ಅದಕ್ಕೆ ನಾನು ಇವತ್ತು ಹೋಗಬೇಡ, ಸಂಕಷ್ಟಿ ವಿನಾಯಕನ ಪೂಜೆ ಐತಿ ಅಂದೆ. ಆದ್ರಿಕಿ ನನ್ನ ಮಾತು ಧಿಕ್ಕರಿಸಿ ನಾನು ಹೋಗೇ ಹೋಗ್ತೀನಿ, ಆ ವಿನಾಯಕ ಏನ್ ಮಾಡ್ತಾನೋ ಮಾಡ್ಲಿ ಅಂತ ಹೊಂಟ್ಲು. ಬಲವಾದ ಸ್ವಾಧೀನಾನ ಕಳ್ಕೊಂಡು ಕುಂತ್ಲು. ಅಯ್ಯೋ ಶಿವನ, ಅಲ್ವಾ ಸಂಜನಾ, ನೀನು ಸಾಲಿ ಕಲ್ತಾಗಿ ತಿಳುವಳಿಕೆ ಇದ್ದಾಗಿ ಹಿಂಗಿದ್ದು ದೇವರ ಬಗ್ಗೆ ತಾತ್ಸಾರದ ಭಾವನೆ ಬೆಳೆಸ್ಕೊಂಡಿಯಲ್ಲವ? ಸೋಮರ, ನಾನು ತಪ್ಪು ಮಾಡೀನಿ. ಈಗ ನೀವು ಹೆಂಗಾರ ಮಾಡಿ ಈ ಸಂಕಷ್ಟದಿಂದ ನನ್ನ ಪಾರು ಮಾಡ್ರಿ. ಚಿಂತೆ ಮಾಡಬೇಡವ, ಇವತ್ತು ಸಂಕಷ್ಟ ಇದೆ. ಆ ವಿನಾಯಕರನ್ನ ಪ್ರಾರ್ಥನೆ ಮಾಡ್ತೀವಿ.
ಮುಂದೆ ಅವನ ಇಚ್ಛೆ. ತಂದೆ ವಿನಾಯಕ, ಈ ಹೆಣ್ಣು ಅರಿದ ತಪ್ಪು ಮಾಡೈತಿ, ಕ್ಷಮ ಮಾಡಿ ಈಕೆ ಸಂಕಟ ದೂರ ಮಾಡಪ್ಪ. ಸಜ್ಜನವ, ನಾ ಹೇಳ್ದಂಗೆ ಹೇಳವ. ಓಂ ಗಂ ಗಣಪತಿಯೇ ನಮಃ. ಓಂ ಗಂ ಗಣಪತಿ ನಮಃ. ಎಲ್ಲ ಆ ವಿನಾಯಕನ ಮಹಿಮೆ. ಭಕ್ತಿಯ ಶಕ್ತಿಗೆ ಯಾವುದೂ ಅಸಾಧ್ಯವಲ್ಲ. ಯಾರು ದೈವವನ್ನು ಕಡೆಗಣಿಸಬಾರದು. ನಮ್ಮ ಹುಟ್ಟು ಸಾವುಗಳ ಮಧ್ಯೆ ಬಂದು ಹೋಗುವ ಕಷ್ಟ ಸುಖಗಳಿಗೆ ಆ ಭಗವಂತನೇ ಕಾರಣನಾಗಿರುತ್ತಾನೆ. ಅಂದಾಗ ಅವನ ಆಧೀನದಲ್ಲಿರುವ ನಾವು ಬದುಕಿರುವ ಸಮಯದಲ್ಲಿ ಅವನನ್ನು ತೆಗಳದೆ ಭಕ್ತಿಯಿಂದ ಆರಾಧಿಸುವ ಭಾವ ಬೆಳೆಸಿಕೊಂಡರೆ ಜೀವನ ಸಾರ್ಥಕವಾಗುತ್ತದೆ. ತಂದೆ ವಿನಾಯಕ, ನಿನ್ನ ದರ್ಶನ ಪ್ರಸಾದಿಸಿ ನಮ್ಮನ್ನು ಉದ್ಧರಿಸು.